ಹಾಯ್, ಗುಡ್ ಈವ್ನಿಂಗ್ ಎಲ್ಲರಿಗೂ. ಹೇಗಿದ್ದೀರ ಎಲ್ಲರೂ? ನಾನಿವಾಗ ಬಿಗ್ ಬಜಾರಿಗೆ ಹೊರಟಿದ್ದೀನಿ. ತುಂಬ ಲೇಟ್ ಆಯಿತು, ಸ್ವಲ್ಪ ಹೊರಡುವಾಗನೇ ಅದು ಇದು ಕೆಲಸ ಅಂತ ಹೇಳಿ ಹಾಗೆ ಹೊರಡುವಾಗ ಸ್ವಲ್ಪ ಲೇಟ್ ಆಯಿತು. ಇನ್ನು ಬಂದು ನಾನು ಅಡುಗೆ ಕೂಡ ಮಾಡಲಿಕ್ಕುಂಟು. ಬಂಗಡೆ ಮೀನು ಇವತ್ತು ನಿಮಗೆ ನೆನ್ನೆ ತೋರಿಸಿದ್ದೆ ನೋಡಿ, ಬಂದರಿಂದ ಅವರು ತಗೊಂಡು ಬಂದಿದ್ದರು. ಸಂಜೆಗೆ ನಾನು ಅದೇ ಬಂಗಡೆ ಮೀನು ಇಟ್ಟಿದ್ದೆ ಮಾಡಲಿಕ್ಕೆ ಅಂತ ಹೇಳಿ, ಅದನ್ನೇ ಮಾಡ್ತೀನಿ. ಯಾವ ರೀತಿ ಮಾಡ್ತೀನಿ ಅಂತ ಹೇಳಿ ಅದರ ರೆಸಿಪಿಯನ್ನು ನಾನು ರೆಸಿಪಿ ಚಾನಲಲ್ಲಿ ಹಾಕ್ತೀನಿ, ಅಲ್ಲಿಂದ ನೀವು ನೋಡ್ಬೋದು. ಇವಾಗ ನಾನು ಹೊರಟಿದ್ದೀನಿ ಹೋಗಲಿಕ್ಕೆ ಅಂತ ಹೇಳಿ ಬಿಗ್ ಬಜಾರಿಗೆ. ಲೇಟ್ ಆಗಿದೆ, ಇನ್ನು ಬರುವಾಗ ಇನ್ನೂ ಲೇಟ್ ಆಗುತ್ತೆ. 9 ಗಂಟೆ ಅಂತೂ ದಾಟ್ಬೋದು ಬರುವಾಗ. ಆಮೇಲೆ ನಾನು ಬಂದು ಮೀನೆಲ್ಲ ಫ್ರೈ ಮಾಡಿ ಆಮೇಲೆ ಆಗಬೇಕು ಕೆಲಸ. ಓಕೆ, ಇವತ್ತೆಂದರೆ ಬಿಗ್ ಬಜಾರ್ ಅಂತ ಸಸ್ತಾ ಡೇ ಅಂತೆ. ತುಂಬ ಒಳ್ಳೆ ಆಫರ್ ಇರ್ಬೋದು, ಕೆಲವು ಉಂಟು ಆಫರ್, ಮೆಸೇಜ್ ಎಲ್ಲ ಬರುತ್ತೆ ನೋಡಿ, ಅದರಲ್ಲಿ ಒಳ್ಳೆ ಆಫರ್ ಉಂಟು. ಬಟ್ಟೆ ಮೇಲೆಲ್ಲ 50% ಆಫ್ ಅದು ಇದೆಲ್ಲ ಉಂಟು. ಹಾಗಾಗಿ ನೋಡ್ತೀನಿ, ಒಳ್ಳೆದಿದ್ದರೆ ಏನಾದರೂ ಬೇರೆ ವಸ್ತು, ಮನೆಗೆ ಕೂಡ ವಸ್ತು ಬೇಕು ಸ್ವಲ್ಪ, ಹಾಗಾಗಿ ಏನಾದರೂ ಇದ್ದರೆ ತೊಗೊಂಡು ಬರ್ತೀನಿ. ಇಲ್ವಾ ಸೇಮ್ ರೇಟ, ಯಾವಾಗಲಾದರೂ ಬೇರೆ ಇವಾಗ ಇದ್ದದ್ದು ಸೇಮ್ ರೇಟ್ ಆದರೆ ಆಮೇಲೆ ಖಾಲಿ ಆದಮೇಲೆ ತೊಗೊಳ್ಬೋದು. ಅಥವಾ ಆಫರಲ್ಲಿದೆ ಆದರೆ ತೊಗೊಂಡಿಟ್ರೆ ಹಾಳಾಗದಂಥದ್ದು ತೊಗೊಂಡಿಟ್ರೆ ಒಳ್ಳೆಯದು ಅಂತ ಹೇಳಿ. ಓಕೆ, ನಾನೀಗ ಹೊರಡ್ತೀನಿ. ಆಮೇಲೆ ಆದರೆ ಅಲ್ಲಿ ಕೆಲವು ತೋರಿಸ್ತೀನಿ, ಇಲ್ಲದಿದ್ದರೆ ಬಂದು ನಿಮ್ಮ ಜೊತೆ ಮಾತಾಡ್ತೀನಿ. ಓಕೆ, ಇವಾಗಷ್ಟೇ ಬಂದ್ವಿ ನಾವು ಹೋಗಿ. ಆಫರಲ್ಲಿತ್ತು, ಸುಮಾರು ವಸ್ತು ಆಫರಲ್ಲಿತ್ತು, ಹಾಗಾಗಿ ತೊಗೊಂಡು ಬಂದ್ವಿ ಕೆಲವು ವಸ್ತುವನ್ನು. ಸ್ವಲ್ಪ ಮೈಗಂಜಿ ಹಾಯ್ ಬಿಲ್ಲು. ಓಕೆ, ಸುಮಾರು ವಸ್ತು ಆಫರಲ್ಲಿತ್ತು, ತೊಗೊಂಡು ಬಂದೆ ನಾನು. ಇನ್ನು ಇವತ್ತೊಂದೇ ದಿನ ಇದ್ದದ್ದು, 5 ಡೇಸ್ ಉಂಟಂತ. ಯಾರಿಗಾದರೂ ಗೊತ್ತಿಲ್ಲದಿದ್ದರೆ ನೀವು ಹೋಗಿ ಬನ್ನಿ. ನಾನು ಏನೆಲ್ಲ ತೊಗೊಂಡು ಬಂದೆ ತೋರಿಸ್ತೀನಿ, ನಿಮಗೆ ಯಾವಾಗ ಹೆಲ್ಪ್ ಆಗುತ್ತೆ. ಯಾರಿಗಾದರೂ ಬೇಕಿದ್ದರೆ ನೀವು ತೊಗೊಂಡು ಬರ್ಬೋದು. ಜಾಸ್ತಿ ಏನು ತೊಗೊಂಡು ಬರಲಿಲ್ಲ, ಸ್ವಲ್ಪನೇ ತೊಗೊಂಡು ಬಂದಿದ್ದೀನಿ ನಾನು. ನೋಡಿ, ಇದು ಟೀ ಪುಡಿ ನಾನು ಯೂಸ್ ಮಾಡ್ತೀನಿ. ಇದು ಫ್ರೆಶ್ ಅಂತ ಹೇಳಿ, ಫ್ರೆಶ್ ಆ್ಯಂಡ್ ಪ್ಯೂರ್, ಚೆನ್ನಾಗಿದೆ ಇದು ಟೀ ಪುಡಿ. ನಾನು ಆಲ್ರೆಡಿ ಇದಕ್ಕಿಂತ ಮೊದಲೊಮ್ಮೆ ಯೂಸ್ ಮಾಡಿದ್ದೀನಿ. ಸುಮಾರು ಟೀ ಪುಡಿ ಯೂಸ್ ಮಾಡ್ತೀನಿ, ನೋಡ್ತೀನಿ ಯಾವುದು ಒಳ್ಳೆದಿದೆ ಅಂತ ಹೇಳಿ. ಇದು ಕೂಡ ನನಗೆ ಇಷ್ಟ ಆಯಿತು, ಚೆನ್ನಾಗಿದೆ ಇದು ಒಂದರ ಮೇಲೆ ಒಂದು ಫ್ರೀ ಉಂಟು. MRP ಇದರದ್ದು 350, ಒಂದು ತೊಗೊಂಡ್ರೆ ಒಂದು ಫ್ರೀ ಉಂಟು. ಹೀಗೆ ನಾವು ಯಾವಾಗಲೂ ತೊಗೊಳ್ಳುವಾಗ ಆಫರಲ್ಲಿ 240 250 ಇತ್ತು, ಆಫರ್ ಆಗಿ ಸಿಗ್ತಿತ್ತು. 350 ಇದರಲ್ಲಿ MRP, ಆಫರ್ ಆಗಿ ಅಷ್ಟು ಸಿಗ್ತಿತ್ತು. ಇವಾಗ ಒಂದಕ್ಕೆ ಒಂದು ಫ್ರೀ ಉಂಟು, ಹಾಗಾಗಿ ನಾನು ತೊಗೊಂಡು ಬಂದೆ. ಯಾಕಂದರೆ ಟೀ ಪುಡಿ ಬೇಕೇ ಬೇಕು, ಟೀ ಎಲ್ಲ ಜಾಸ್ತಿ ಕುಡಿಯೋರು ನಾವು, ಬೆಳಗ್ಗೆ ಸಂಜೆ ಟೀನೇ ಕುಡಿದು ಹೆಚ್ಚಾಗಿ, ಹಾಗಾಗಿ ಟೀ. ಮತ್ತು ಇದು buy 1 buy 3 get 1 ಫ್ರೀ, ಇದು ಯಾವಾಗಲೂ ಇರುತ್ತಾ ಅಂತ ಇಲ್ವಾ? ಇದು buy 3 get 1 ಫ್ರೀ ವಿಮ್. ಇದು ನನಗೆ ಹಳ್ಳಿಯಲ್ಲಿ ಮಾಡಲಿಕ್ಕೆ ಇದು, ಯಾಕೆ ಅಲ್ಲಿ ಲಿಕ್ವಿಡ್ ಯೂಸ್ ಮಾಡಲಿಕ್ಕೆ ಆಗೋದಿಲ್ಲ, ಎಲ್ಲ ಮಸಿದಿರುತ್ತೆ, ತುಂಬ ಮಸಿ ಅಂದರೆ ಕರಿ ಕಲಮುಂಚೆ ಮಸಿ ಅಲ್ಲ ಮಸಿದ್ದಿರುತ್ತೆ ತುಂಬ, ಹಾಗಾಗಿ ಲಿಕ್ವಿಡಲ್ಲಿ ಅಷ್ಟು ಇದಾಗೋದಿಲ್ಲ ಅದು. ಮನೆಯಲ್ಲಿ ನಾನು ಲಿಕ್ವಿಡೇ ಯೂಸ್ ಮಾಡ್ತೀನಿ, ಕ್ಲೀನ್ ಮ್ಯಾಟ್ ನನ್ನ ಫೇವ್ರೇಟ್, ಅದರಲ್ಲಿ ತುಂಬ ಚೆನ್ನಾಗಾಗುತ್ತೆ ನನಗೆ, ಆದರೆ ಅಲ್ಲಿ ಅಷ್ಟು ಇದಾಗೋದಿಲ್ಲ, ಹಾಗಾಗಿ ನಾನು ಇದು ತೊಗೊಂಡೆ. ಮತ್ತು ಕ್ಲೋಸಪ್ ಪೇಸ್ಟ್ ಯಾವುದಾದ್ರೂ 2ಕ್ಕೆ 1 ಫ್ರೀ ಉಂಟು. 2 ತೊಗೊಂಡ್ರೆ ನೀವು 1 ಫ್ರೀ. ಇದೆಲ್ಲ ಹಾಳಾಗುವಂಥದ್ದಲ್ಲ, ಯಾವಾಗಲೂ ಬೇಕಾಗುವಂಥದ್ದೇ. ಎಷ್ಟೋ ಸಲ ಖಾಲಿ ಆದರೂ ಗೊತ್ತಿರೋದಿಲ್ಲ ನಮಗೆ, ಹಾಗಾಗಿ ಇಂಥದ್ದೆಲ್ಲ ತೊಗೊಂಡಿಟ್ರೆ ಏನಾಗೋದಿಲ್ಲ, ಯಾವಾಗಲೆಲ್ಲ ಬೇಕಾಗುವಂಥದ್ದು ಇದು. ಹಾಗಾಗಿ ಇದು ತೊಗೊಂಡು ಬಂದೆ ನಾನು. ನೆಕ್ಸ್ಟ್ ಇದು 2ಕ್ಕೆ 1 ಫ್ರೀ ಅಲ್ಲ, ಇದು ಕ್ಲೀನ್ ಮ್ಯಾಟ್ 2ಕ್ಕೆ 1 ಫ್ರೀ. ಆಮೇಲೆ ಬಿಸ್ಕೆಟ್ಸ್ ಎಲ್ಲ ತುಂಬ ಉಂಟು, ಆಫರಲ್ಲಿ ಉಂಟು ತುಂಬ. ಇದು buy 3 get 1, 3 ತೊಗೊಂಡ್ರೆ 1 ಫ್ರೀ. ಬಿಸ್ಕೆಟ್ಸ್ ತುಂಬ ಉಂಟು, ಮಕ್ಕಳಿಗೆ ನೀವು ತೊಗೊಳ್ಬೋದು ಬೇಕಿದ್ರೆ. ಬಿಸ್ಕೆಟ್ಸ್ ಯಾವುದು ಪೇಸ್ಟ್ ತೋರಿಸಿದೆ, buy 2 get 1 ತೋರಿಸಿದೆ ನಾನು. ಆಮೇಲೆ
ಚಿಲ್ಲಿ ಪೌಡರ್ ನಾನು ಸಾಂಗ್ತೀಸ್ ಅವರದು ಯೂಸ್ ಮಾಡೋದು. ಆದರೆ ಈ ಸಲ ನಾನು ಕಾಶ್ಮೀರಿ ಚಿಲ್ಲಿ ಪೌಡರ್ ತೊಗೊಂಡು ಬಂದಿದ್ದೀನಿ ಈಸ್ಟರ್ನವರದ್ದು. ನೋಡೋಣ ಯಾವ ರೀತಿ ಇದೆ ಅಂತ ಹೇಳಿ. ಇದು ಕೂಡ ಆಫರಲ್ಲಿ ಉಂಟು, ಚಿಲ್ಲಿ ಪೌಡರ್ ಎಲ್ಲ ಆಫರಲ್ಲಿ ಉಂಟು. ಇದು 50% ಆಫರಲ್ಲಿ ಉಂಟು. ಹಾಗಾಗಿ ನಿಮಗೆ ಚಿಲ್ಲಿ ಪೌಡರ್ ಎಲ್ಲ ಬೇಕಿದ್ದರೆ ನೀವಲ್ಲಿ ತೊಗೊಳ್ಬೋದು. ಈಗ ಬೇಕಾಗುತ್ತಲ್ಲ ಚಿಲ್ಲಿ ಪೌಡ್ರು, ಅಷ್ಟು ಬೇಗನೆ ಹಾಳಾಗೋದಿಲ್ಲ ಪ್ಯಾಕೆಟಲ್ಲೆಲ್ಲ ಹಾಕಿಟ್ರಿ. ಇದು ಚಿಲ್ಲಿ ಪೌಡರ್ ಡಬ್ಬದಲ್ಲಿ ಹಾಕೋರಾದರೆ ಸ್ವಲ್ಪ ಅದಕ್ಕೆ ಉಪ್ಪು ಹಾಕಿಡಿ, ಸ್ವಲ್ಪ ಉಪ್ಪು ಹಾಕಿಡಿ, ಅದು ಹಾಳಾಗೋದಿಲ್ಲ ಬೇಗನೆ, ಹಾಗೆಯೇ ಉಳಿಯುತ್ತೆ. ನೆಕ್ಸ್ಟ್ ಅದೇ ಬಿಸ್ಕೆಟ್ ಮತ್ತು ಅಂತ ಮತ್ತು ಜ್ಯೂಸು ಮಕ್ಕಳಿಗೆ. ಬಟ್ಟೆ ಉಂಟು, ಬಟ್ಟೆ ತುಂಬ ಆಫರಲ್ಲಿ ಉಂಟು, ಮಕ್ಕಳಿಗೆ ತಗೊಳ್ಳಿ. ಒಂದು ಬಟ್ಟೆ ತಗೊಂಡ್ರೆ ಒಂದು ಫ್ರೀ ಹಾಗೆಲ್ಲ ಉಂಟು. ಆಮೇಲೆ ಫ್ಯೂಚರ್ ಪೇ ಕಾರ್ಡ್ ಇದ್ದರೆ ಅದರಲ್ಲಿ ಕೂಡ ಆಫರ್ ಸಿಗುತ್ತೆ ನಿಮಗೆ. ಬಟ್ಟೆಯಲ್ಲಿ ಇಟ್ರಿ ಮೇಲೆ ಇಟ್ರ ಅಂತ ಮಕ್ಕಳದು. ಆಮೇಲೆ ನೋಡಿ ಜ್ಯೂಸ್, ಇದು ನಿಜವಾಗ್ಲೂ ಆಫರಲ್ಲಿ 80 ರೂಪಾಯಿ ಇರುತ್ತೆ, 100 ರೂಪಾಯಿ ಇದಕ್ಕೆ. 80 ರೂಪಾಯಿ ಯಾವಾಗಲೂ 80-85 ಇರುತ್ತೆ. ಆದರೆ ಇವಾಗ ಇಲ್ಲಿ 69 ಅದೇ 69ಗೆ ಉಂಟು. ಜ್ಯೂಸ್ ಮಕ್ಕಳಿಗೆ ಇಷ್ಟ, ಯಾವಾಗಲೂ ಕೊಡಿ ಅಂತ ಹೇಳಲ್ಲ, ಒಳ್ಳೆಯದಲ್ಲ ಹೊರಗಡೆ ಜ್ಯೂಸ್. ಆದರೆ ಕೆಲವೊಮ್ಮೆ ನಾವು ತಗೊಂಡಿರ್ತೀವಿ, ಗೆಸ್ಟ್ ಎಲ್ಲ ಬಂದರೆ ಬೇಕಾಗುತ್ತೆ ಅಂತ ಹೇಳಿ ತೊಗೊಂಡಿರ್ತೀವಿ ನೋಡಿ, ಆವಾಗ ನಿಮಗೆ ಯೂಸ್ ಆಗುತ್ತೆ. ಹಾಗೆ ಬೇಕಿದ್ದರೆ ನೀವು ತೊಗೊಂಡು ಇಡ್ಬೋದು. ನೆಕ್ಸ್ಟ್ ಮ್ಯಾಗಿ ಅದು ಇದೆಲ್ಲ ತುಂಬ ಆಫರಲ್ಲಿ ಉಂಟು. ಯಾರಾದರೂ ಹೋಗಲಿಲ್ಲದರೆ ಒಮ್ಮೆ ವಿಸಿಟ್ ಮಾಡಿ ಬಿಗ್ ಬಜಾರಿಗೆ. ನೆಕ್ಸ್ಟ್ ಬಟ್ಟೆ ನಾನು ಇದು ಅವನಿಗೆ, ನನ್ನ ಮಗನಿಗೆ ಯಾವಾಗ ನೋಡಿದರೂ ಜಾಕೆಟ್ ರೀತಿಯೇ ಬಟ್ಟೆ ಹಾಕುತ್ತೆ, ದಪ್ಪ ದಪ್ಪ ಬಟ್ಟೆ ಅವನಿಗೆ ಇಷ್ಟ. ಟೀ ಶರ್ಟ್ ಈ ರೀತಿ ಜಾಕೆಟ್ ರೀತಿ ಇರುತ್ತೆ ನೋಡಿ. ಇದಕ್ಕೆ ಎಷ್ಟು 1099 ಎಷ್ಟು ಉಂಟು. ಒಂದು ತಗೊಂಡ್ರೆ ಒಂದು ಫ್ರೀ ಅಂತ ಇತ್ತು. ಇದಕ್ಕೆ ಕೂಡ ಎಷ್ಟು 1099 ಸೇಮ್ ಇದು ಎರಡು ಕೂಡ. ಹಾಗಾಗಿ ಒಂದು ತಗೊಂಡ್ರೆ ಒಂದು ಫ್ರೀ ಇತ್ತು. ಇದು ನಾನು ಸುಮಾರು ಸಲ ನೋಡಿದ್ದೀನಿ, 1099 ಇತ್ತು ಅಲ್ಲಿ. ಇವಾಗ ಒಂದು ತಗೊಂಡ್ರೆ ಒಂದು ಫ್ರೀ ಇತ್ತು, ಹಾಗಾಗಿ ನಾನು ಅವನಿಗೆ ತಗೊಂಡೆ. ಒಂದು 500 ರೂಪಾಯಿ ಬೀಳುತ್ತೆ. ಚೆನ್ನಾಗಿದೆ ಬಟ್ಟೆ. ಡೆನಿಮ್ ಜೀನ್ಸ್ ಅಂತ ಹೇಳ್ತೀವಿ ನೋಡಿ, ಅದರದ್ದು ಬ್ರ್ಯಾಂಡೆಡ್ ಬಟ್ಟೆ. ಮತ್ತು ಅದೇ ಸ್ವಲ್ಪ ಫ್ರೂಟ್ಸು ಅದೆಲ್ಲ ತೊಗೊಂಡು ಬಂದ್ವಿ. ಮತ್ತು ಇದು ಸ್ಕ್ರಾಚ್ ಬೈಟ್, ಇದೆಲ್ಲ ಯಾವಾಗಲೂ ಇರುತ್ತಾ ಗೊತ್ತಿಲ್ಲ, ನನಗೆ ಅಷ್ಟು ನೆನಪಿಲ್ಲ. ಆದರೆ 3 ತೊಗೊಂಡ್ರೆ ಒಂದು ಫ್ರೀ ಇತ್ತು. ನಿಮಗೇನು ಬೇಕು ನೋಡಿ ಅದೆಲ್ಲ ಉಂಟು. ಯಾರಾದ್ರು ಗೊತ್ತಿಲ್ಲದಿದ್ದರೆ ಅಂಥವ್ರಿಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ. ನಾನು ಅಷ್ಟು ತೊಗೊಂಡೆ ಇಷ್ಟು ತೊಗೊಂಡೆ ಏನು ತೋರಿಸ್ತಾ ಇಲ್ಲ. ಮತ್ತು ಅದೇ ಬಟ್ಟೆ ತುಂಬ ಆಫ್ ಉಂಟು ನೋಡಿ. ಹುಡುಗಿಯರ ಬಟ್ಟೆ ಎಲ್ಲ ಹೆಚ್ಚಾಗಿ ಆಫ್ ಉಂಟು. ಜೀನ್ಸ್ ಪ್ಯಾಂಟ್ ಎಲ್ಲ ತುಂಬ, ಲೆಗ್ಗಿನ್ಸ್ ಎಲ್ಲ ತುಂಬ ಆಫರಲ್ಲಿ ಉಂಟು. ತುಂಬ ಜನ ಇದ್ದರು, ಬಟ್ಟೆ ನೋಡ್ತಾ ಇದ್ದರು. ಟಾಪ್ಸ್ ಎಲ್ಲ ತುಂಬ ಆಫರಲ್ಲಿ ಉಂಟು. ಯಾರಿಗಾದರೂ ವಿಸಿಟ್ ಮಾಡಲಿಕ್ಕಿದ್ರೆ ಮಾಡಿ ಒಮ್ಮೆ, ಆಯ್ತಲ್ಲ. ಓಕೆ, ಏನು ಅಡುಗೆ ಮಾಡಲಿಕ್ಕೆ ಉಂಟು ನನಗೆ. ಮಕ್ಕಳಿಗೆ ಮತ್ತೆ ಹಸಿವಾಗುತ್ತೆ, ತುಂಬ ಲೇಟ್ ಆಯಿತು. ಅಡುಗೆ ಮಾಡಿ ಆಮೇಲೆ ನಿಮ್ಮ ಜೊತೆ ಮಾತಾಡ್ತೀನಿ. ಗುಡ್ ಮಾರ್ನಿಂಗ್ ಎಲ್ಲರಿಗೂ, ಹೇಗಿದ್ದಾರೆ ಎಲ್ಲರೂ? ನಿನ್ನೆ ನೈಟ್ ಆಮೇಲೆ ಸಿಗ್ತೀನಿ ಅಂತ ಹೇಳಿದೆ, ಆದರೆ ಆಗಲಿಲ್ಲ ಸಿಗಲಿಕ್ಕೆ. ಎಲ್ಲ ಕೆಲಸ ಆಗಿ ಲೇಟ್ ಆಯಿತು ಮಲಗುವಾಗ, ಹಾಗಾಗಿ ಮಾತಾಡಲಿಕ್ಕೆ ಆಗಲಿಲ್ಲ. ಇವಾಗ ನಾನು ಟೀ ಮಾಡ್ತಾ ಇದ್ದೀನಿ. ನಮಗೆ ಮಕ್ಕಳೆಲ್ಲ ಟೀ ಕುಡಿದು ಹೋದರು, ನಮಗೆ ಮಾಡ್ತಾ ಇದ್ದೀನಿ ನಾನು. ಮೂರು ಜನರಿಗೆ ಮಾತ್ರ. ಓಕೆ, ಆಮೇಲೆ ಇವತ್ತು ಬ್ರೇಕ್ಫಾಸ್ಟಿಗೆ ಏನು ಮಾಡಿರಲಿಲ್ಲ ನಾನು. ಬ್ರೇಕ್ಫಾಸ್ಟಿಗೆ ಆಮ್ಲೆಟ್ ಹಾಗೂ ಇದನ್ನು ಕೊಟ್ಟಿದ್ದೀನಿ ಮಕ್ಕಳಿಗೆ, ಅಂತ ಬ್ರೆಡ್ ಹಾಗೂ ಆಮ್ಲೆಟನ್ನು. ನಾವು ಕೂಡ ನೋಡಬೇಕು, ಅದೇ ತಿನ್ನಬೇಕು. ಬ್ರೇಕ್ಫಾಸ್ಟ್ ಏನು ತಿನ್ನಲಿಕ್ಕೆ ಇವತ್ತು ಮನಸ್ಸಿಲ್ಲ, ಯಾಕೆ ಗೊತ್ತಿಲ್ಲ. ಹಾಗೂ ಹೇಳುವಾಗ ಕೂಡ ಸ್ವಲ್ಪ ಲೇಟೇ ಆಗಿತ್ತು ನಾನು, ಹಾಗಾಗಿ ಏನು ಮಾಡಲಿಕ್ಕೆ ಆಗಲಿಲ್ಲ ನನಗೆ ಬೆಳಿಗ್ಗೆ. ಓಕೆ, ಸಕ್ಕರೆಗೆ ಟೀಗೆ ನಾನು ಮೊದಲು ಸಕ್ಕರೆ ಹಾಕಲ್ಲ, ಯಾಕೆಂದರೆ ನಾನು ಸಕ್ಕರೆ ಟೀ ಕುಡಿಯಲ್ಲ. ಬೆಲ್ಲ ಟೀ ಕುಡಿತೀನಿ, ಅಥವಾ ನಾನು ಸ್ವಲ್ಪ ಹನಿ ಹಾಕ್ತೀನಿ ಟೀಗೆ, ಹನಿ ಹಾಕಿ ಕುಡಿತೀನಿ. ಸಕ್ಕರೆ ಟೀ ಕುಡಿಯಲ್ಲ ನಾನು. ಇಷ್ಟ ಸಕ್ಕರೆ ಟೀ ಕುಡಿಯಲ್ಲ ಅಂದರೆ ಹಾಗೇನಿಲ್ಲ, ಆದರೆ ಸ್ವಲ್ಪ ಸಕ್ಕರೆ ಬೇರೆ ಎಲ್ಲ ತಿಂತಾ ಇರ್ತೀನಲ್ವಾ, ಹಾಗಾಗಿ ಯಾವುದರಲ್ಲಿ ಸ್ವಲ್ಪ ಕಮ್ಮಿ ಮಾಡಲಿಕ್ಕೆ ಆಗುತ್ತೆ ಅದರಲ್ಲಿ ಕಮ್ಮಿ ಮಾಡ್ತಾ ಇರ್ತೀನಿ. ಸತೀಶ್ ಅವರಿಲ್ಲ, ಸುಮಾರು ಟೈಮ್ ಆಯಿತು, 1 ವಾರ ಆಗ್ತಾ ಬಂತು. ಇನ್ನು ನಾಳೆ ಸೋಮವಾರ ಬರ್ತೀನಿ ಅಂತ ಹೇಳಿದ್ದಾರೆ. 1 ವಾರ ಆಗುತ್ತೆ ಇಲ್ಲದೆ. ಅವರು ತುಂಬ ಬ್ಯುಸಿ ಆಗಿದ್ದಾರೆ ಸ್ವಲ್ಪ ಕೆಲಸದಲ್ಲಿ. ನಾನು ಹೇಳಿದೆ ನೋಡಿ, ಅವರದ್ದು ತೀರ್ಕೊಂಡಿದ್ರು ಅಜ್ಜ, ದೂರದಿಂದ ಅಜ್ಜ ಆಗ್ತಾರೆ, ಅಜ್ಜ ತೀರ್ಕೊಂಡಿದ್ರು, ಅದರ ಫಂಕ್ಷನ್ ಅದು ಇದು ಅಂತ ಇತ್ತು.
ಆಮೇಲೆ ಬೇರೆ ಕೆಲಸ ಕೂಡ ಇತ್ತು ಅವರಿಗೆ, ಹಾಗಾಗಿ ಬರಲಿಕ್ಕೆ ಆಗಲಿಲ್ಲ. ಹಳ್ಳಿಯಲ್ಲಿ ಸಿಗ್ತಿದ್ರು, ಆದರೆ ಇಲ್ಲಿ ಬರಲಿಕ್ಕೆ ಆಗೋದಿಲ್ಲ. ಇವತ್ತು ಕೂಡ ನಾವು ಹಳ್ಳಿಗೆ ಹೋಗ್ಲಿಕ್ಕೆ ಉಂಟು, ರೆಸಿಪಿ ಆಗ್ಲಿಕ್ಕೆ ಉಂಟು ನನಗೆ ಇವತ್ತು. ಬಸಳೆ ಹಾಗೂ ಹಲಸಿನಕಾಯಿ ಇರುತ್ತೆ ನೋಡಿ, ಹಲಸಿನಕಾಯಿ ಅಂತ ಹೇಳ್ತಾರೆ ಸಣ್ಣದು, ಅದರದ್ದೆಲ್ಲ ಪಲ್ಯ ಮಾಡಲಿಕ್ಕೆ ಉಂಟು. ಹಾಗಾಗಿ ಹಳ್ಳಿಗೆ ಹೋಗ್ತಾ ಇದ್ದೀನಿ ನಾನು, ನನ್ನ ಮಗನ ಚಾನಲ್ಗೆ. ನೋಡಿ, ನಾನು ಕಡಲೆ ಎಲ್ಲ ನೆನೆ ಹಾಕಿಟ್ಟಿದ್ದೀನಿ, ಚೆನ್ನಾಗಾಗುತ್ತೆ ಇದಕ್ಕೆ, ಯಾವುದಕ್ಕೆ, ಹಲಸಿನಕಾಯಿಗೆ ಕಡಲೆ ಹಾಕಿ. ಹಾಗೂ ಬಸಳೆಗೆ ನಾನು ಇದನ್ನು ಹಾಕ್ತಾ ಇದ್ದೀನಿ, ಚೆನ್ನಾಗಾಗುತ್ತೆ. ಇದು ಕಾಳು, ಅಳಸಂಡೆ ಕಾಳು ಅಂತ ಹೇಳ್ತಾರೆ ಅದಕ್ಕೆ. ಇಲ್ಲಿದ್ದೊಂದು ಕೆಲಸ ಎಲ್ಲ ಆಗಿ, ಬ್ರೇಕ್ಫಾಸ್ಟ್ ಎಲ್ಲ ಆಗಿ, ಆಮೇಲೆ ನಾವು ಹೋಗೋದು ಹಳ್ಳಿಗೆ. ಅಲ್ಲಿಂದ ಮತ್ತೆ ಬರುವಾಗ ತುಂಬ ಲೇಟ್ ಆಗುತ್ತೆ. ನಾಳೆ ಸಂಡೇ ಕೂಡ ಹಾಗಾಗಿ. ಆಮೇಲೆ ಇವತ್ತು ನನ್ನ ಮಗಂದು ಎಕ್ಸಾಮ್ ಇತ್ತು, ಇವತ್ತು ಲಾಸ್ಟ್ ಅವನಿಗೆ, ಹಾಗಾಗಿ ಸ್ವಲ್ಪ ಫ್ರೀ ಇವತ್ತು. ಇಲ್ಲದಿದ್ರೆ ಮೊನ್ನೆಯಿಂದ ಎಕ್ಸಾಮ್ ಅದು ಇದು ನಡೀತಾ ಇತ್ತು. ಮಕ್ಕಳಿಗೆ ಎಕ್ಸಾಮ್ ಅಂತಾದರೆ ಒಂದು ಕೋಣೆಯಲ್ಲಿ ಕುತ್ಕೊಂಡಿರ್ತಾರೆ ಓದ್ತಾ, ತುಂಬ ಬೋರ್ ಆಗುತ್ತೆ. ಮನೆ ಎಲ್ಲ ಖಾಲಿ ಆದಾಗೆ ಆಗುತ್ತೆ, ಒಬ್ಬ ಇಲ್ಲದಿದ್ದರೂ ಮನೆ ಖಾಲಿ ಆದಾಗೆ ಆಗುತ್ತೆ. ಓಕೆ ನೋಡಿ, ನಿಮ್ಮ ಜೊತೆ ಮಾತಾಡ್ತಾ ನಂದು ಟೀ ಕೂಡ ಆಯಿತು. ನನಗೆ ಫಸ್ಟ್ ಸಪ್ರೇಟಾಗಿ ತೆಗಿತೀನಿ, ಆಮೇಲೆ ಅವರಿಗೆ ಶುಗರನ್ನು ಹಾಕ್ತೀನಿ. ಆವಾಗ ಏನಾದರೂ ತೆಗೆದ್ರೆ ನೀವು ಕೆಳಗಡೆ, ಅಲ್ಲಿ ಇಡುವುದಕ್ಕಿಂತ ಡೈರೆಕ್ಟಾಗಿ ನೀವು ಒಳಗಡೆ ಇಟ್ಟರೆ ತುಂಬ ಕೆಲಸ ಉಳಿಯುತ್ತೆ. ಇಲ್ಲದಿದ್ರೆ ರಾಶಿ ಬೀಳುತ್ತೆ ಕೆಳಗಡೆ. ಹಾಗಾಗಿ ಆವಾಗ ಆದ ಕೆಲವು ಏನಾದ್ರು ತೆಗೆದ್ರೆ ಅದನ್ನು ತಕ್ಷಣ ಮೇಲೆ ಇಟ್ಟುಬಿಡಿ. ಸ್ವಲ್ಪ ಒರೆಸಿ ಇಟ್ಟರೆ ಒಳ್ಳೆಯದು. ಚಿಲ್ಲಿ ಪೌಡರ್ ಎಲ್ಲ ತೆಗೆಯುವಾಗ ಹೆಚ್ಚಾಗಿ ಹೊರಗಡೆ ತಾಗಿರುತ್ತೆ. ಅಥವಾ ನಾವು ಕೈಯಲ್ಲಿ ಏನಾದರೂ ಇದ್ದರೆ ನಾವು ತೆಗಿತೀವಿ, ಮುಟ್ತೀವಿ ನೋಡಿ, ಮುಚ್ಚಳ ಮುಟ್ಟುವಾಗ ಈಗ ಹಿಟ್ಟು ಕಲಿಸ್ತಾ ಇರ್ತೀವಿ, ಉಪ್ಪು ಅಥವಾ ಏನಾದರೂ ಬೇಕಿರುತ್ತೆ, ನಾವು ಮುಚ್ಚಳ ಅದೇ ಕೈಯಿಂದ ಓಪನ್ ಮಾಡ್ತೀವಿ, ಅವಾಗ ಏನಾಗುತ್ತೆ ತಾಗಿರುತ್ತೆ. ಅಥವಾ ಆ ತಕ್ಷಣವೇ ಒರೆಸಿ ನೀವು ಇಟ್ಟುಬಿಡಿ, ಅವಾಗ ಕ್ಲೀನಾಗಿರುತ್ತೆ. ಹಾಗೂ ಅದರ ಮೇಲೆ ನುಸಿ ಕೂಡ ಕೂತ್ಕೊಳ್ಳೋದಿಲ್ಲ, ಕ್ಲೀನಾಗಿರುತ್ತೆ. ಆ ನುಸಿ ಅಂತ ಹೇಳುವಾಗ ನಿನ್ನೆ ಒಬ್ಬರು ಕೇಳ್ತಾ ಇದ್ರು, ಒಂದು ನಿಮಿಷ ಅಯ್ಯ, ಟೀ ರೆಡಿ ಆಯಿತು. ನಿನ್ನೆ ಒಬ್ಬರು ಕೇಳ್ತಾ ಇದ್ರು, ಏನು ಫ್ರೂಟ್ಸ್ ಮೇಲೆ ನುಸಿ ಕೂತ್ಕೊಳ್ತದೆ, ಏನು ಮಾಡೋದು ಅಂತ ಹೇಳಿ. ಫ್ರೂಟ್ಸ್ ಯಾವಾಗಲೂ ಅರ್ಧ ಕಟ್ ಮಾಡಿ ಇಡಬೇಡಿ. ಅರ್ಧ ಕಟ್ ಮಾಡಿ ಇಟ್ಟರೆ ನುಸಿ ಕೂತ್ಕೊಳ್ತದೆ, ಅದಕ್ಕೆ ಅರ್ಧ ಕಟ್ ಮಾಡಿ ಇಟ್ಟರೆ, ನಾನು ತೋರಿಸಿದ್ದೀನಿ ನಿಮಗೆ ಕಿಚನ್ ಟಿಪ್ಸಲ್ಲಿ ನಾನು ಹಾಕಿದ್ದೀನಿ. ಅದರ ಮೇಲೆ ಸಿಲ್ವರ್ ಪೇಪರ್ ಅಥವಾ ಕ್ಲಿಂಗ್ ರ್ಯಾಪ್ ಏನಾದರೂ ಹಾಕಿ ಫ್ರಿಜ್ಜಲ್ಲಿ ಇಟ್ಬಿಡಿ, ಏನಾಗೋದಿಲ್ಲ. ಮತ್ತು ಆ್ಯಪಲ್, ಮುಸುಂಬೆಲ್ಲ ಇರುತ್ತೆ ನೋಡಿ, ಸ್ವಲ್ಪ ಹಾಳಾಗಿ ಬಂದರೂ ಅದನ್ನು ತಕ್ಷಣ ಕಟ್ ಮಾಡಿ ಅದನ್ನು ತಿನ್ನಬೇಕು. ಫಸ್ಟಿಗೆ ನೀವು ನೋಡಬೇಕು ಯಾವುದು ಸ್ವಲ್ಪ ಸ್ಮೂತಾಗಿದೆ, ಹಾಳಾಗಿ ಬಂದಿದೆ ಅಂತೇಳಿ, ಅದನ್ನು ಕಟ್ ಮಾಡಿ ತಿನ್ನಿ. ಆಮೇಲೆ ನೀರು ನಾವು ತೊಳೆದು ಕೆಲವರು ಇಡ್ತಾರೆ, ಫ್ರೂಟ್ಸ್ ತೊಳೆದು ಟೇಬಲ್ ಮೇಲೆ ಇಡ್ತಾರೆ. ಅಂಥವ್ರು ಏನು ಮಾಡಬೇಕು, ನೀರನ್ನು ಕಂಪ್ಲೀಟಾಗಿ ಡ್ರೈ ಮಾಡಿ ಇಡಬೇಕು. ಅದರ ನೀರಿನ ಅಂಶ ಇದ್ದರೆ ನುಸಿ ಕೂತ್ಕೊಳ್ಳುತ್ತೆ. ನೀವು ಡ್ರೈ ಮಾಡಿ ಇಟ್ಟರೆ ಏನಾಗೋದಿಲ್ಲ. ಬಾಳೆಹಣ್ಣು ಕೂಡ ಹಾಗೆ. ಬಾಳೆಹಣ್ಣು ಏನು ಮಾಡ್ತೀರಿ, ಅದರ ಹಿಂದ್ಗಡೆದ್ದು ಒಂದೊಂದು ಬಿಚ್ಚಿ ಇಡಬಾರ್ದು. ಬಾಳೆಹಣ್ಣು ಅದರ ಹಿಂದ್ಗಡೆ ಇದಿರುತ್ತೆ ನೋಡಿ, ಬಾಳೆಹಣ್ಣು ಫುಲ್ ಸೆಟ್ ತರಬೇಕು ನೀವು ತರುವಾಗ ಮಾರ್ಕೆಟಿಂದ. ಅದರದ್ದು ಹಿಂದ್ಗಡೆ ಇದಿರುತ್ತೆ ನೋಡಿ, ಅದ್ರ ರೀತಿ ಫುಲ್ ಸೆಟ್ ತರಬೇಕು. ಒಂದೊಂದನ್ನು ಬಿಚ್ಚಿ ಇಡಬಾರ್ದು ಯಾವಾಗಲೂ. ಬಿಚ್ಚಿ ಇಟ್ಟರೆ ಮಾತ್ರ ಅದರದ್ದು ಓಪನ್ ಆಗಿರುತ್ತಲ್ಲ, ಲಾಸ್ಟಲ್ಲಿ ಓಪನ್ ಆಗಿರುತ್ತೆ. ಈಗ ಬಾಳೆಹಣ್ಣು ಇಲ್ಲಿ ನಾನು ಕರೆಕ್ಟಾಗಿ ತೋರಿಸ್ತಿದ್ದೆ ನಿಮಗೆ. ಓಪನ್ ಆಗಿದ್ದರೆ ಮಾತ್ರ ಅದಕ್ಕೆ ನುಸಿ ಕುತ್ಕೊಳ್ಳೋದು, ಹಾಗೂ ಬೇಗನೆ ಕಪ್ಪಾಗಿ ಅದು ಹಾಳಾಗುತ್ತೆ. ಹಾಗಾಗಿ ಫುಲ್ ಸೆಟ್ ತೊಗೊಂಡು ಬನ್ನಿ. ಸೆಟ್ ತೊಗೊಂಡು ಬಂದು ಅದರದ್ದು ಒಂದು ಇದನ್ನೇ ತೆಗಿಬೇಕು, ಈ ರೀತಿ ದಂಟಿನೊಂದಿಗೆ ನೀವು ತೆಗೆದು ಅದನ್ನು ತಿನ್ನಬೇಕು. ಅರ್ಧ ಕಟ್ ಮಾಡಬಾರ್ದು. ಅರ್ಧ ಕಟ್ ಮಾಡಿದರೆ ಆ ದಂಟಿನ ಸ್ವಲ್ಪ ತುಂಡು ಅದರಲ್ಲಿ ಉಳಿದರೂ ಅದಕ್ಕೆ ಕೂಡ ನೊಣ ಕುತ್ಕೊಳ್ಳುತ್ತೆ. ಹಾಗಾಗಿ ದಂಟು ಸಮೇತ ತೆಗೀರಿ, ಕಟ್ ಮಾಡಿ, ಆಮೇಲೆ ಬಾಳೆಹಣ್ಣನ್ನು ತಿನ್ನಿ. ಈ ರೀತಿ ಮಾಡಿದರೆ ನುಸಿ ಎಲ್ಲ ಕುತ್ಕೊಳ್ಳೋದಿಲ್ಲ. ಆಮೇಲೆ ಯಾವುದರ ಹಾಳಾಗಿದ್ದರೆ, ಅದರ ರಸ ಎಲ್ಲ ಬಿದ್ದಿದ್ರೆ ಮಾತ್ರ ನುಸಿ ಕುತ್ಕೊಳ್ಳುತ್ತೆ. ಅದನ್ನು ಸ್ವಲ್ಪ ಜಾಗ್ರತೆಯಾಗಿ ಇಟ್ಟರೆ ಆಯಿತು ಅಷ್ಟೇ. ಓಕೆ, ನಾವು ಟೀ ರೆಡಿ ಆಯಿತು, ಟೀ ಕುಡಿತೀನಿ. ಆಮೇಲೆ ಬಟ್ಟೆ ತೊಳೆಯಲಿಕ್ಕೆ ಹಾಕ್ಲಿಕ್ಕುಂಟು, ಮಿಷಿನಿಗೆ ಹಾಕ್ತೀನಿ. ಬಟ್ಟೆ ತೊಳೆಯುವಾಗ ಎಲ್ಲ ಕೆಲಸ ಆಗುತ್ತೆ ಈ ಸೈಡ್. ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮಾಡಿ ಆದಮೇಲೆ ನಾನು ಹೆಚ್ಚಾಗಿ ನಮ್ಮದು ಟೀ ಆಗುವಾಗ ಬಟ್ಟೆ ತೊಳೆಯಲಿಕ್ಕೆ ಹಾಕ್ತೀನಿ.
ಇದರಿಂದ ಏನಾಗುತ್ತೆ, ನಂದು ಉಳಿದ ಮನೆ ಕೆಲಸ ಆಗುವಾಗ ಅಲ್ಲಿ ಬಟ್ಟೆ ರೆಡಿ ಆಗುತ್ತೆ. ಆಮೇಲೆ ಕರೆಕ್ಟಾಗಿ ಬಿಸಿಲು ಟೈಮಲ್ಲಿ ನನ್ನ ಬಟ್ಟೆ ರೆಡಿ ಆಗುತ್ತೆ, ಅದನ್ನು ಹಾಕ್ತೀನಿ. ಮತ್ತು ಸ್ವಲ್ಪ 3 ಗಂಟೆ ಆಗುವಾಗ ಚೆನ್ನಾಗಿ ಒಣಗುತ್ತೆ, ತೆಗೆದು ಅದನ್ನು ಮಡಚಿ ಒಳಗಿಟ್ಟರೆ ಆಯಿತು. कौन सतीश की मेल्ले रहता पड़ो संग ना जरा मिते येतंते ही खाने का 5 मिनट पूरा दूध ऐसे लपक कर इसमें ಇವಾಗ ಜೇನುತುಪ್ಪ ಎಲ್ಲ ತುಂಬ ಕಮ್ಮಿ ಪ್ಯೂರಾಗಿ ಸಿಗೋದು, ಹೆದರಿಕೆ ಆಗೋದು ಹೊರಗಡೆದು ಯಾವುದು ಕೂಡ ತಗೊಳ್ಳಿಕ್ಕೆ. ಯಾಕೆಂದರೆ ಸುಮಾರು ಸಲ ಆಗಿದೆ, ಬೆಲ್ಲದ ನೀರು ಅದೆಲ್ಲ ಮಿಕ್ಸ್ ಮಾಡಿ ಕೊಡ್ತಾರೆ. ಸುಮಾರು ಸಲ ಬೆಲ್ಲದ ನೀರಾದರೂ ಪರವಾಗಿಲ್ಲ, ಕೆಲವು ಸಕ್ಕರೆ ಪಾಕ ಕೂಡ ಹಾಕ್ತಾರೆ. ಸಕ್ಕರೆ ಪಾಕ ಹಾಕಿದರೆ ತುಂಬ ಒಳ್ಳೆಯದಲ್ಲ ಅದು. ಸುಮಾರು ಜನ ಇವಾಗ ತುಂಬ ಒಳ್ಳೇದು ಸಿಗೋದಿಲ್ಲ, ಕೆಲವು ಕಡೆ ಮಾತ್ರ ಪ್ಯೂರಾಗಿ ಸಿಗುತ್ತೆ. ಓಕೆ, ನಾನು ಇನ್ನು ಈ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಇನ್ನು ಸೋಮವಾರ ನಾನು ನಿಮ್ಮ ಜೊತೆ ಮಾತಾಡಲಿಕ್ಕೆ ಸಿಗ್ತೀನಿ. ನಾಳೆ ಸಂಡೇ ಅಲ್ವಾ, ಸ್ವಲ್ಪ ಎಂಜಾಯ್ ಮಾಡೋಣ ಅಂತ ಹೇಳಿ ಇನ್ನು ನಾನು ನಿಮ್ಮ ಜೊತೆ ಸೋಮವಾರ ಸಿಗ್ತೀನಿ ಮಾತಾಡಲಿಕ್ಕೆ. ಸೋಮವಾರ ನಮಗೆ ಕಾರ್ಕಳ ಹಬ್ಬ ಕೂಡ ಉಂಟು, ಹಬ್ಬಕ್ಕೆ ಹೋಗ್ಲಿಕ್ಕೆ ಉಂಟು, ಹತ್ತೂರು ಜಾತ್ರೆಗೆ. ಆ ಸಲ ಕೂಡ ಹೋಗಿದ್ವಿ, ವರ್ಷ ಹೋಗ್ತೀವಿ, ತೋರಿಸಿದೆ ನಿಮಗೆ. ಈ ಸಲ ಕೂಡ ಹೋಗ್ತಾ ಇದ್ದೀವಿ. ಯಾರಾದರೂ ಇದ್ದರೆ ನೀವು ಸಿಗ್ಬೋದು ನನಗೆ ಅಲ್ಲಿ ನೋಡಿ, ಯಾರಾದರೂ ಸಿಗ್ತಾರ ನೋಡೋಣ. ಇದ್ದರೆ ನೀವು ಸಿಗ್ಬೋದು. ಎಷ್ಟು ಗಂಟೆಗೆ ಅಂತ ನಾನು ಹೇಳಲಿಕ್ಕೆ ಆಗೋದಿಲ್ಲ, ಅದ್ರ ಸ್ಟೋರಿಯಲ್ಲಿ ಹಾಕ್ತೀನಿ ಎಷ್ಟು ಗಂಟೆಗೆ ಅಂದರೆ ಹೇಳಲಿಕ್ಕೆ ಆಗೋದಿಲ್ಲ, ಯಾವ ಟೈಮಲ್ಲಿ ಆಗುತ್ತೆ ಹೋಗೋದಂತ ಹೇಳಿ. ಓಕೆ, ಇವಾಗ ಯಾರಿಗೆಲ್ಲ ಹಾಯ್ ಹೇಳಲಿಕ್ಕೆ ಉಂಟು ಅವರಿಗೆಲ್ಲರಿಗೂ ಹಾಯ್ ಹೇಳ್ತೀನಿ. ಶಾಂತ ಅವರ ಮಗ ವೆಂಕಟೇಶ್, ಹಾಯ್ ವೆಂಕಟೇಶ್, ಹೇಗಿದೆಯಾ ಪುಟ್ಟ, ಯಾವಾಗಲೂ ಖುಷಿಯಾಗಿರು. ಮಹಾಲಕ್ಷ್ಮಿ ಅವರೇ, ಹಾಯ್ ಮಹಾಲಕ್ಷ್ಮಿ ಅವರೇ, ಹೇಗಿದ್ದೀರಾ ನೀವು? ಚೆನ್ನಾಗಿ ಒಳ್ಳೊಳ್ಳೆ ಕಮೆಂಟ್ ಹಾಕ್ತಾ ಇರ್ತೀರಾ, ಹೇಗಿದ್ದೀರಾ ನೀವು? ಹರ್ಷಿತಾ ಗೌಡ ಅವರ ಬರ್ಡೇ, ಹಾಯ್ ಹರ್ಷಿತಾ, ವಿಶ್ ಯು ಹ್ಯಾಪಿ ಬರ್ಡೇ ನಿಮಗೆ, ಯಾವಾಗಲೂ ಚೆನ್ನಾಗಿರಿ ನೀವು. ಸವಿತಾ ರೊಟ್ಟಿಯವರೇ, ಹಾಯ್, ಹೇಗಿದ್ದೀರಾ ನೀವು? ರೇಖಾ ಅವರ ಪಾಪು ಸಾತ್ವಿ ಆ್ಯಂಡ್ ಹಸ್ಬೆಂಡ್ ಅರುಣ್ ರಾಜ್ ಅವರೇ, ಹಾಯ್, ಹೇಗಿದ್ದೀರಾ ನೀವು? ರಶ್ಮಿ ಅವರ ಮಗಳು ತನುಶ್ರೀ ಅವರ ಬರ್ಡೇ, ಹಾಯ್ ತನುಶ್ರೀ, ವಿಶ್ ಯು ಹ್ಯಾಪಿ ಬರ್ಡೇ ಪುಟ್ಟ, ಯಾವಾಗಲೂ ಚೆನ್ನಾಗಿರಿ. ರಿಯಾ ಅವರ 13 ಇಯರ್ ವೆಡ್ಡಿಂಗ್ ಆ್ಯನಿವರ್ಸರಿ ಅಂತೆ, ವಿಶ್ ಯು ಹ್ಯಾಪಿ ಆ್ಯನಿವರ್ಸರಿ ರಿಯಾ ಅವರೇ, ಯಾವಾಗಲೂ ಖುಷಿಯಾಗಿರಿ ನೀವು. ಓಕೆ, ಇಷ್ಟು ಜನರಿಗೆ ಹೇಳಲಿಕ್ಕೆ ಹೇಳಿದ್ದೀನಿ. ಇನ್ನು ಯಾರಿಗಾದರೂ ನಾನು ಮಿಸ್ ಮಾಡಿದೆ ಅಂತಾದರೆ ಪ್ಲೀಸ್ ಇನ್ನೊಮ್ಮೆ ಹೇಳಿ, ಖಂಡಿತವಾಗ್ಲೂ ನಾನು ವಿಶ್ ಮಾಡ್ತೀನಿ. ಎಷ್ಟರಲ್ಲಿ ನಾನು ಈ ವ್ಲಾಗನ್ನು ಎಂಡ್ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.